ಕಿಲೋಮೀಟರ್ ವರೆಗೂ ಮಾಡ್ಬೋದು ಸರ್ ಒಳಗಡೆ. ಎಲ್ಲೆಲ್ಲಿದೆ ಅಲ್ಲ, ನೀರು ಕಾಲುವೆ ಸುಮ್ಮನೆ ಬೇಕು ಅಂತ ನಂಗೆಲ್ಲ ದೊಡ್ಡದೆಲ್ಲ ಮಾಡೋದಿಲ್ಲ. ನೀರು ಎಷ್ಟು ಕೆಪಾಸಿಟಿ ಇದೆ, ನೀರು ಎಷ್ಟು ಹೋಗ್ತದೆ, ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ವ್ಯವಸ್ಥೆ ಯಾಕಂದ್ರೆ ಇಲ್ಲೂ ಸುಮಾರು 1 ಲಕ್ಷ ಜನ ಇರ್ತಾರೆ ಸರ್. 1 ಲಕ್ಷ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. SEZ ಇದೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಆಫೀಸರ್ಸ್ ಹಿಂದೆ ಪ್ಲಾನ್ ಕೊಟ್ಟಿದ್ದಾರೆ, ಅದು ಗಮನದಲ್ಲಿ ಇಟ್ಕೊಳ್ಬೇಕು. ನೀರು ಹೋಗ್ಬೇಕು, ಅವ್ರ ಆಸ್ತಿಗಳು ಹಾಳಾಗಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡೋಕ್ಕೆ ಆಫೀಸರ್ಸ್ಗೆ ಅದು ಫುಲ್ ಅಥಾರಿಟಿ ಕೊಟ್ಟಿದ್ದೀವಿ. ಪಾಯಿಂಟ್ ಇದೆ, ಆ ಪಾಯಿಂಟ್ ನಾನು ನೋಡ್ತೀನಿ. ನೋಡ್ಬಿಟ್ಟು ಈಗ ಅದನ್ನ ಕೆಲಸ ನಾವು ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಶುರು ಆಯ್ತು ಅಂದ್ರೆ ಕೊನೆಯವರೆಗೂ ಲಾಸ್ಟ್ ಗೊತ್ತಾಯ್ತು. ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಎಲ್ಲರಿಗೂ ಅವ್ರದ್ದೇನಾದಿತ್ತು ನಾವು ಕಾಂಪನ್ಸೇಷನ್ ಕೊಡ್ತೀವಿ. ಸಪೋಸ್ ಅವ್ರು ಕೋರ್ಟ್ ಆರ್ಡ್ರು, ದಾಖಲೆನೋ, ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ, ಅದಕ್ಕೆಲ್ಲ ಏನು ಬೇಕಾದ್ರೆ ಕಾಂಪನ್ಸೇಷನ್ ಕೊಡ್ತೀವಿ. ಸೊ ಕಾನೂನು ಪ್ರಕಾರ, ಯಾಕೆಂದರೆ ಇಲ್ಲಿ ಭಾಳ ದೊಡ್ಡ ಕೆರೆ, ಇಲ್ಲಿಂದ ನಾಗವಾರದಿಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ವರೆಗೂ ಹೋಗ್ತದೆ. ಆ ದೃಷ್ಟಿಯಿಂದ ನಾನೇ ಸ್ಪಾಟಾಗಿ ಬರ್ತೀನಿ ಅಂತ ಅವ್ರು CM ನಾನು ಇಲ್ಲಿ ಕರ್ಕೊಬರೋಕ್ಕಾಗಲ್ಲ. ಅದಾದಮೇಲೆ ನಾನು ಕೇಳಿದ್ದೀನಿ. ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ. ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ. ಅವ್ರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ನಿಮ್ಮ ಎದುರುಗಡೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅವ್ರಿಗೂ ಅನ್ಯಾಯ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಬಟ್ ನೀರು ಮಾತ್ರ ಹೋಗಲೇಬೇಕು.